ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಸೌಮ್ಯ, ಊರು ಮಂಗಳೂರು, ವಯಸ್ಸು 34 ವರ್ಷ ತುಂಬಿದೆ, ಸ್ಥಿತಿ ವಿಚ್ಛೇದಿತೆ, ಮಕ್ಕಳು ಇಲ್ಲ, ವಿದ್ಯಾಭ್ಯಾಸ PUC ಪ್ಲಸ್ ಬೇಸಿಕ್ ನರ್ಸಿಂಗ್, ಕೆಲಸ ಹೋಟೆಲ್ನಲ್ಲಿ ಕಾಫಿ ಕೌಂಟರ್ ಸಿಬ್ಬಂದಿ, ಆಸ್ತಿ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಸ್ವಭಾವ ಪ್ರೀತಿ ತುಂಬಿದ ನೋಟ, ಪ್ರಾಮಾಣಿಕ ನಡೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಹೊಂಡಾ ಸಿಟಿ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬದುಕಿನ ಕಥೆ. ಅವಳ ಹೆಸರಿಗಿಂತ ಅವಳ ಕೈಯಲ್ಲಿ ಇರುವ ಕಾಫಿಯನ್ನು ತುಂಬಾ ಜನ ಇಷ್ಟಪಡುತ್ತಿದ್ದರು. ಸೌಮ್ಯ ಸೌಮ್ಯತೆಗೆ ಹೆಸರುವಾಸಿಯಾಗಿದ್ದಳು. ಬದುಕಲ್ಲಿ ಸಾವಿರಾರು ಕನಸುಗಳು ಕಂಡಳು. ಆದರೆ ವಿಧಿಯಾಟನೆ ಬೇರೆಯಾಗಿತ್ತು. ಗಂಡ ಅನ್ನುವ ಅನುಮಾನ ಪಿಶಾಚಿ ಕೊಡಬಾರದ ನೋವೆಲ್ಲ ಕೊಟ್ಟು ಬಿಟ್ಟ. ಒಳ್ಳೆಯ ಕಾಲ ಬರುತ್ತೆ ಅಂತ ತುಂಬನೇ ಕಾದಿದ್ದಳು. ಆದರೆ ಯಾವತ್ತೂ ಆ ಕಾಲ ಬರಲೇ ಇಲ್ಲ. ಮನಸ್ಸು ನೊಂದು ಹೋಯಿತು. ಆಸೆಗಳು ಹೀಗಿವೆ. ಕಾಫಿ ಬಿಸಿ ಇರಬಹುದು, ಆದರೆ ತಾಳ್ಮೆಯ ತಂಪು ಬೇಕು. ನಾನು ಮೌನವಾಗಿದ್ದರು ನಿನ್ನ ಮಾತುಗಳಲ್ಲಿ ನನ್ನ ಹೆಸರು ಇರಲಿ. ನಾನು ಪ್ರೀತಿಯಲ್ಲಿ ಸೋತಿದ್ದೇನೆ, ನೀನು ಕೈ ಹಿಡಿದು ನೋಡು, ಇಡೀ ಬದುಕು ನಿನ್ನ ಜೊತೆ ಬಾಳುವೆ. ಕಾಫಿ ಕೈಯಲ್ಲಿ ಇದ್ದರೆ ಮನಸ್ಸಲ್ಲಿ ನೀನೇ ಇರುವೆ. ನಾನು ಬಡವಳಾಗಿರಬಹುದು, ಆದರೆ ನಂಬಿಕೆಯಲ್ಲಿ ಶ್ರೀಮಂತಳಾಗಿರುವೆ. ಮೊದಲು ಗೆಳೆತನ, ಆಮೇಲೆ ಮದುವೆ ಆಗೋಣ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಹೊಂಡಾ ಸಿಟಿ ZX ಪೆಟ್ರೋಲ್ CVT ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 14,65,000 ಆಗಿರುತ್ತೆ. 2022ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 16,205 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1498 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.5 VTC ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 119 BHP ಮತ್ತೆ RPM ಬಂದು 6600 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 145 NM ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.